ನಗಕ 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 ಓಹ್ ಜಾಂತಕ ಬಕ್ಕ ನಡಿ ಒಳಿಕೆ ಒಂದ್ಸತಿ ಏನು ಆಯ್ತಾ ಕೆಲಸ ಅಲಕನಕ ಆಲುಕ್ಸಕ್ಕೆ ಬಾ ಅಂದ್ರು ಬರ್ನಿಲ್ಲ ವನಜನುವೆ ನಮ್ಮ ಅನಜ ಹೋಗತ್ತೆ ಪಪ್ಪ ನಾಗಮ್ಮ ಅಷ್ಟೊಂದು ಹೇಳ್ತಲ್ಲ ಹೋಗ್ಬಿಟ್ಟು ಬರೋಗಿ ಅಂತ ಅಂದ್ಲು. ಅಯ್ಯೋ ನಾನುವೇ ಬರೋದ ಅನ್ಕೊಂಡು ಅದು ಇದು ಅನ್ಕೊಂಡತ್ತಾಗೆ ಸುಮ್ಮನೆ ಆತಿಗೆ ಬಿಟ್ಟೆ ಕನಕತ್ತಾಗೆ. ಅಯ್ಯೋ ಉಕ್ಕಿಸ್ಕೊಳ್ಳಿ ಬಿಡು ಅವ್ರೇ ಅಂದ್ಬಿಟ್ಟು ಹೋದ್ರೆ ಕೆಲಸಕ್ಕೆ ಹೋದ್ರು ಕನಕ ಹೋದ್ರು. ಅಯ್ಯೋ ಇನ್ನೇನು ಇನ್ನು ಎದ್ದೆ ಸೊತ್ತಿಗೆ ಕೇಸರಿ ಬಾತು ಉಪ್ಪಿಟ್ಟು ಮಾಡ್ಕೊಂಡು ಹೊಸಿ ಎಲ್ಲನೂ ನೆನೆ ದಿಸ್ಲೆ ತಾಸಿ ಗುಡಿಸಿ ಎಲ್ಲ ಮಾಡಿದ್ವಲ್ಲ. ಅಯ್ಯೋ ಇನ್ನೇನು ಮಾಡಂಗಿದ್ದದು ಅಂದ್ಬಿಟ್ಟು ರಾತ್ರಿ ಅಡುಗೆ ಮನೆ ಕ್ಲೀನ್ ಮಾಡ್ಕೊಂಡು ಮಡಿಕೊಂಡಿದ್ದು ಅಕ್ಕ. ಸೊತ್ತಿಗೆ ತಿರ್ಗಿ ಇನ್ನೂ ಒಂದ್ಸತಿ ಮನೆ ಕೊನೆ ನಾನು ಕ್ಲೀನ್ ಮಾಡಿಬಿಟ್ಟು ಹಾಲು ಉಕ್ಸ್ಬಿಟ್ಟು ಆಮೇಲಿಂದ ಕೇಸರಿ ಬಾತು ಉಪ್ಪಿಟ್ಟು ಮಾಡಿದ್ಲು. ತಿಂದುಬಿಟ್ಟು ಅವಳು ಅತ್ತಾಗ ಹೋದ್ಲು. ನಾನು ಹೊಲ್ತಕ್ಕೆ ಹೋಗ್ಬಿಟ್ಟು ಬಂದ್ಯಾಕ ಇನ್ನೊಸಿ ಪಾತ್ರೆ ಇದ್ದು ಅವೆಲ್ಲ ಅಲ್ಲೇ ಬೆಳಿಕೊಂಡು ಒಂದು ಚೀಲಕ್ಕೆ ತುಂಬ್ಕೊಂಡು ಬಂದೆ ಕನಕ. ಇನ್ನೇನು ಮಾಡಿಯೇ ಇನ್ನು ಅಲ್ಲಲ್ಲೇ ಬಿತ್ಕೊತಾವೆ. ಇನ್ನು ಅವಳಿಗೆ ಬೇರೆ ರಜಾ ಕೊಡೋಕ್ಕಿಲ್ಲ, ಅದಕ್ಕೆ ಇನ್ನೇನು ಮಾಡೋಕ್ಕಾಗಿಲ್ಲ ಅಂದ್ಬಿಟ್ಟು ಹಂಗೆ ಇದು ಮಾಡಿದೆ ಕನಕ. ಎಲ್ಲನೂ ಬೆಳಗ್ಗೆ ಎಲ್ಲ ಆಯಿತು ಅಕ್ಕ. ಇನ್ನೇನಪ್ಪ ಅಂದರೆ ಹುಸಿಯ ಬಟ್ಟೆಗಳ ಒಗಿದ್ಬಿಟ್ಟು ಬಂದ್ಬಿಡ್ಬೇಕು ಹೊಲ್ತವಿಂದವ. ಇನ್ನು ಅಷ್ಟು ಉಳ್ಕೊಂಡವೆ ಕೆಲಸ ಕನಕ, ಅಷ್ಟೇ ಇನ್ನೇನು ಇಲ್ಲ. ಅದೊಂದು ಭಂಗ ಮಾಡ್ಕೊಬಿಟ್ರೆ ಇನ್ನೆಲ್ಲ ಆದಂಗೆ ಆಯಿತು ಹೆಂಗೋ ಸದ್ಯಕ್ಕೆ ತಗೆ ಎಲ್ಲ ತಂದ್ಬಿಟ್ರೆ ಹಂಗಾರೆ ಪಾತ್ರೆ ಬಗಲೇ ಹಂಗುವೆ ಬಣ್ಣನೂ ಒಡ್ಸಿಲ್ವಲ್ಲ. ನೀ ಒಂಚೂರು ಬಣ್ಣನಾರು ಒಡ್ಸ್ಕೊಡ್ಬೇಕಾಗಿತ್ತು ಪಪ್ಪ. ಮನೆ ಹಳೆ ಮನೆ ಏನು ಅನ್ಕೊಂಡ್ರೋ ಏನೋ ಅಂತಿತ್ತು ನಿಮ್ಮ ಅಣ್ಣ. ಅದೇನೋ ಕನಕ, ಅದೇನೋ ಅಂತಿದ್ರಂತೆ. ಅದೇನೋ ಧರ್ಮಕ್ಕೆ ಏನೋ ಕೊಟ್ಟರೆ ತಗೊಂಡೋಗಿತ್ಲಲ್ಲಿ ಮೊಳ ಹಾಕತ್ತಿದ್ರು ನನಗೆ ಪಪ್ಪ. ಏನೋ ನಿಮ್ಮ ದಾನ ಧರ್ಮದಿಂದವ ಏನೋ ಇವತ್ತು ನನಗೆ ಅದೇ ಒಂದು ಯತ್ನೆ ಆಗಿತ್ತು. ನಮ್ಮದೇನೋ ನಡೀತದೆ ಮಗ ಬಂಟಿ ಹಂಗಿರ್ಸ್ಕೊಳ್ಳೋದು ಹೆಂಗೆ ಮಾಡೋದು ಅಂತವ ಅದೇ ಒಂದು ಯತ್ನೆ ಕುಂತಿತ್ತು ಕನಕ. ನನಗೆ ಎಷ್ಟು ಯತ್ನೆ ಮಾಡ್ತಿದ್ದೆ ಗೊತ್ತಾ. ನನ್ನ ದೇವರಾಣೆಗೂ ಒಂದ್ಸಲಿ ಚಿಂತೆ ಕುಂತುಬಿಟ್ಟಿತ್ತು ನನಗೆ. ಏನು ಮಾಡೋದಪ್ಪ ಈಗ, ಏನು ಮಾಡೋದು ಅಂದ್ಕೊಂಡು ಅಷ್ಟು ಭಯ ಪಟ್ಟಿದೆ ಗೊತ್ತಾ ನನ್ನವಕ್ಕ. ದೇವರಾಣೆಗೂ ನೀವು ಮಾಡಿರೋ ಸಹಾಯವಕ್ಕ ನಾನು ಸಹಾಯ ಗಂಟ್ಲು ಮರೆಯಕ್ಕಿಲ್ಲ ಕನಕ. ನೀವೇನಾರು ಅಂದ್ಕೊಳ್ಳಿ, ಇದೇನು ಸುಳ್ಳು ಹೇಳೋ ನಿಜ ಹೇಳು ಅಂದ್ಕೊಂಡು ಅಕ್ಕ. ಇವತ್ತು ನಿಮ್ಮದೇಗಿ ನಾನು ನನ್ನ ಮಗಳನ್ನ ಕರ್ಕೊಬರ್ಬೋದು. ನನ್ನ ಮಗಳು ಅಕ್ಕ, ನಾವು ಬಡಿಸ್ತಾನೆ ನನ್ನ ಮಗಳು ಅಲ್ಲೇ ಆಗಬೇಕು ಇಲ್ಲೇ ಆಗಬೇಕು ಅನ್ನೋಕ್ಕಿಲ್ಲ ಅಕ್ಕ. ಅವಳಿಗೆ ಸೋಮೆ ನನಗೆ ಪಪ್ಪ. ನಿಮ್ಗೆ ಗೊತ್ತಿಲ್ಲ ನನ್ನ ಮಗಳು ಯಾವ ಥರ ವನವಾಸತ್ತದ ನಾವು ಮೊದಲು ಅಂತವಕ್ಕ. ಹಂಗೆ ನನ್ನ ಮಗಳು ಅಲ್ಲೇ ಆಗಬೇಕು ಇಲ್ಲೇ ಆಗಬೇಕು ಅನ್ನೋಕ್ಕಿಲ್ಲ. ಏನಾರೇ ಅಲ್ಲಿ ಅವ್ರ ಅತ್ತೆಗೆ ಎಷ್ಟುನಾರು ಮಾಡ್ಲಿಕ್ಕನಕ ನಾನು ಹೇಳೋದು. ಅವ್ರ ಅತ್ತೆ ಮಾಡೋಕ್ಕಿಲ್ಲ ಮಟ್ಟಕ್ಕಿಲ್ಲ ಅಂತ ನಾನು ಹೇಳೋಕ್ಕಿಲ್ಲ. ಮಾಡ್ತದೆ ಪಪ್ಪ, ಅವ್ರು ಮಾಡ್ತಾರೆ ಅಂದ್ಬಿಟ್ಟು ನಾವು ಬಿಡೋಕ್ಕಾಗದಕ್ಕ ಹೇಳು. ನೋಡಿದವ್ರು ಏನಾರು ಏನಕ್ಕಿಲ್ಲ, ಅಮ್ಮವ್ರು ಏನೋ ಹೇಳ್ತಾರೆ, ಸಾವಿರ ಹೇಳ್ತಾರೆ, ಇಸ್ಕೊತೀವಿ ಅಂದ್ಬಿಟ್ಟು ಅವಳು ಎತ್ತೊಳಗೆ ಜ್ಞಾನ ಇಲ್ವಾ ಅಂತ ಅಂತಾರೆ ಇಲ್ವಕ್ಕ. ನಿಜವಾಗ್ಲಕ್ಕ ನೀನು ನಂಬಕ್ಕಿಲ್ಲ ಕನಕ. ನನಗೆ ಎಷ್ಟು ಮನ್ಸಿಗೆ ನನಗೆ ಯಾಕೆ ನಾಟುಬಿಟ್ಟಿತ್ತು ಅಂದರೆ ಹೆಂಗೆ ಮಾಡೋದು ನನ್ನ ಮಗಳನ್ನ ಕರ್ಕೊಬರೋದು ಬ್ಯಾಡವೋ ಹೆಂಗಪ್ಪ. ಈಗ ಹೊಲ್ತ ಕರ್ಕೊಬಂದು ಇಸ್ಕೊಂಡ್ರೆ ಒಂದು ಉರುಕ್ತು ಏನು ಮಾಡೋದು ಅಂತವಕ್ಕ. ನನಗೆ ಹೊಸಿ ಯತ್ನೆ ಆಗಿತ್ತಿಲ್ಲ ಕನಕ. ಅದೇ ಒಂದು ಚಿಂತೆ ಆಗೋಗಿತ್ತು ನನಗೆ ನಿಜವಾಗ್ಲೂ. ಆ ಪಾಠ ಯತ್ನೆ ಮಾಡಿ ಸಾಕಾಗೋದು. ಹೆಂಗೋ ದೇವ್ರನ್ಗೂ ಅದು ಯಾವ ಜೀವನದಲ್ಲಿ ನನ್ನ ತಾಯಿ ಆಗಿದ್ದೋ ಇಲ್ಲ ನನ್ನ ಅಕ್ಕಂಗೇನೇ ಆಗಿದ್ದು ಅಕ್ಕ. ನೀನು ಮಾಡಿರೋ ಸಹಾಯವ ನಾನು ಸಹಾಯ ಗಂಟ್ಲು ನಾನು ಮರೆಯಕ್ಕಿಲ್ಲ ಕನಕ. ಸಹಾಯ ಗಂಟ್ಲು ಮರೆಯಕ್ಕಿಲ್ಲ ನಾನು. ಅಯ್ಯೋ ಸುಮ್ಮನಿರಕ್ಕ, ಅದೇ ಯಾಕೆ ದೊಡ್ಡ ಮಾತ್ಕೊಳ್ಳಲ್ಲ ಮಾತಾಡಿಯೇ ನೀನು. ದೊಡ್ಡ ಮಾತ್ಕೊಳ್ಳಲ್ಲ ಮಾತಾಡ್ಬಿಡಕ್ಕ. ಸುಮ್ಮನಿರು, ಯಾಕೆ ನೀನು ಸಹಾಯ ಮಾಡಿಲ್ವಕ್ಕ. ಅಲ್ಲ ನಾನು ಹೇಳೋದು ಒಂದು ಕನಕ, ಒಬ್ರಿಗೊಬ್ರು ಸಹಾಯ ಮಾಡ್ದನಿ ಹೆಂಗಕ್ಕ. ಕಷ್ಟ ಸುಖಕ್ಕೆ ನಿನಗೆ ನಾನು ಸಹಾಯ ಮಾಡಬೇಕು, ನನಗೆ ನೀನು ಸಹಾಯ ಮಾಡಬೇಕು. ಅದೇ ಅಲ್ವಾ ಬಣ್ಣಕ್ಕೆ ಕಾಸಿದ್ದನ್ನ ಒಡ್ಸ್ಕೊಟ್ಟೆ ಬಿಡೋಗು. ಇವ್ರು ಹಂಗಂದ್ರು. ಅಯ್ಯೋ ಬಣ್ಣ ಒಡ್ಸಗಂಟನಾರಿ ಅಲ್ಲಿ ಇರಿ ಅಂದನೇ ಬಿಟ್ಟು ನೀನು ಪಪ್ಪ ಹಳೆ ಮನೆಗೆ ಬರೋಕೆ ಕೇಳಿದ್ದೀರಿ ಎಲ್ಲೇ ಪಪ್ಪ. ಹಂಗೆ ಹಿಂಗೆ ಅಂತ ಬೇಜಾರು ಮಾಡ್ಕೊತಿದ್ರು. ಅದಕ್ಕೆ ನಾಗಕ್ಕೆ ನಂಗೆ ಅಲ್ಲ ಸುಮ್ಮನಿರಿ ನೀವು. ಅದಕ್ಕೆ ಅಕ್ಕ ಏನೋ ಕಷ್ಟ ಸುಖ ಗೊತ್ತಿಲ್ವ ಪಪ್ಪ. ಹಂಗೆಲ್ಲ ಅಹಂಕಾರ ಆಡಕ್ಕಿಲ್ಲಕತ್ತೆ ಸುಮ್ಮನಿರಿ ಅಂತ ಅಂದೆ ಕನಕ. ನಿನ್ನ ಕುಟ್ಟು ಮುಚ್ಕೊಂಡೇನೋ ಅವರು ನಮ್ಮ ಮನೆಯವರು ಹಂಗೆ ಅಂದರು. ಅಯ್ಯೋ ಪಪ್ಪ ನಾಗಕ್ಕನ ಹಿಂಗೆ ಪಪ್ಪ ಅವ್ರು ಏನು ಅಂದ್ಕೊಂಡಾರೋ ಏನೋ, ಮಗ ಸೊಸೆ ಏನು ಅಂದ್ಕೊಂಡಾರೋ ಏನೋ ಅಂತವ ಹೊಸಿ ಇದು ಮಾಡ್ತಿದ್ದಿಲ್ಲ ಕನಕ. ಭಾಳ ಬೇಜಾರು ಮಾಡ್ಕೊತಿದ್ರು ನಮ್ಮ ಹೊಟ್ಟೆಯವರು. ಕನಕ ಯಪ್ಪ ಹೊಸಿ ಖುಷಿ ಪಟ್ರೆ ನನ್ನ ಮಗನೂ ಅದನ್ನೇ ಹೇಳ್ದೆ. ಅಯ್ಯೋ ದೇವ್ರನ್ಗೂ ಎಂಥ ಒಳ್ಳೆಯವರು ಅಂದ್ಕೊಂಡು ಇಷ್ಟೊಂದು ಸಹಾಯ ನೀನು ಯಾವಾಗಲೂ ಜಾನ್ಕಕ್ಕ ಅನ್ಬೇಕಾರೆ ಇವಳಕ್ಕಿಂಗಳೆಲ್ಲ ಮೂವ ಅಂತಿದೆ. ಇವತ್ತು ನನಗೆ ನಿಜಕ್ಕೂ ಈಗ ಅರ್ಥ ಆಯ್ತದೆ ಕಣವ ಅಂದ್ಕೊಂಡು ನಿಜಕ್ಕೂ ಹೊಸಿ ಖುಷಿ ಪಡ್ನಿಲ್ಲ ಕನಕ. ಕಣ್ಣೀರೇ ಹಾಕ್ಬಿಟ್ಟ ನನ್ನ ಮಗ. ನಿಜವಾಗ್ಲೂ ಅದು ಯಾವ ಜನ್ಮದಲ್ಲ ಮಕ್ಕಂಗೆ ಆಗಿದೆಯೋ ಇಲ್ಲ ನಮ್ಮ ತಾಯಿ ಆಗಿದೆಯೋ ಅಕ್ಕ. ಇವತ್ತು ನಮಗೆ ಭಾಳ ಸಹಾಯ ಮಾಡ್ತೀವಿ. ಯಾಕೆ ನಾವು ಸಹಾಯ ಗಂಟು ನೀನು ಋಣ ತೀರ್ಸೋಕೆ ಆಯ್ಕಿಲ್ಲ ಕಣ ಜನ್ಕಕ್ಕ. ನಿಜವಾಗ್ಲೂ ನಾವು ಸಹಾಯ ಗಂಟು ಋಣ ಮಾತ್ರ ತೀರ್ಸೋಕೆ ಆಯ್ಕಿಲ್ಲ ಕನಕ. ಅಯ್ಯೋ ಯಾಕವ ಅಂತ ದೊಡ್ಡ ಮಾತಾಡಿಯೇ. ಯಾಕೆ ಋಣದ ಮಾತು ಸುಮ್ಮನಿರಂಗೆಲ್ಲ ಅನ್ಬೇಡಕ್ಕ. ಹಂಗೆ ಅನ್ಬೇಡ ಸುಮ್ಮನಿರು. ಋಣದ ಮಾತು ಅಂತ ಋಣ ಗಿಣ ಅಂತ ಯಾಕೆ ಮಾತಾಡಿಯೇ. ಒಬ್ರಿಗೊಬ್ರು ಕಷ್ಟ ಸುಖಕ್ಕೆ ಆಗ್ದನಿಯ ಒಬ್ರಿಗೊಬ್ರು ಆಗ್ದನಿ ಇದ್ದದಕ್ಕ. ನಿನ್ನ ಕಷ್ಟಕ್ಕೆ ನಾನು ಆಗ್ಬೇಕು, ನನ್ನ ಕಷ್ಟಕ್ಕೆ ನೀನು ಆಗಬೇಕು. ನೀನು ಎಷ್ಟು ಸತಿ ಸಹಾಯ ಮಾಡಿಲ್ಲ, ನೀನೇ ಸಹಾಯ ಮಾಡಿ ಅಲ್ವಾ. ಸುಮ್ಕಿರು, ಯಾಕೆ ಹಂಗೆ ಅಂದ್ಕೊಂಡಿಯ ನೀನು. ಆದರೂ ಏನು ಸಹಾಯ ಮಾಡಿದ್ದಾನೆ ಸುಮ್ಮನಿರಕ್ಕಪ್ಪ. ನಿನ್ನಷ್ಟು ನಾನು ಸಹಾಯ ಮಾಡಿದ್ದಾನೆ ನಿಜವಾಗ್ಲೂ ಇಲ್ಲ ಕನಕ. ಅದು ಯಾಕೆ ಇಲ್ಲೋದನ್ನು ಹೇಳ್ಬೇಕು. ನಾನು ನಿನ್ನ ಸಹಾಯ ಮಾಡಿಲ್ಲ ಕನಕ.
ದೇವ್ರಣೆಗೂ ನನಗೆ ಒಂದೊಂದು ಸತಿ ಪಾಪ ಎಷ್ಟು ಸತಿ ನಿನಗೆ ಮನ್ಸಿಗೆ ನೋವು ಮಾಡಿಬಿಟ್ಟಿದ್ದಾನೋ ಅಂತ ನನಗೆ ನೆನ್ಸ್ಕೊಂಡ್ರೆ ಅಂದಮೇಲೆ ನನಗೆ ಬೇಜಾರಾಯ್ತದೆ ಕಣ ಒಂದು ಜನಕ ನೀನು ಏನಾರು ಅನ್ಕೋ. ಯಾಕವ ಯಾಕೆ ಬೇಜಾರು ಸುಮ್ಕಿರು, ಬೇಜಾರು ಬೇಡ ಏನು ಬೇಡಕ್ಕ. ಏನೋ ಕೆಟ್ಟಗಳಿಗೆ ಎಂಥವ್ರ ಮನೇಲೂ ಎಂಥವ್ರು ಒಂದು ಮಾತುಕತೆ ಅನ್ನೋದು ಬರ್ತದೆ. ಹೂವು ಮಕ್ಳಿಗೆ ಮಾತುಕತೆ ಬರೋಕ್ಕಿಲ್ವಕ್ಕ, ಅಕ್ಕ ತಂಗಿರು ಎಷ್ಟೋ ಜಗಳ ಆಡ್ಕೊಳಕ್ಕಿಲ್ವ ಹೇಳು ನೀನೇ. ಏನಂತೆ ಅದಕ್ಕೆಲ್ಲ ಯಾಕೆ ತಲೆಗೆಡ್ಸ್ಕೋಬೇಕಕ್ಕ, ಯಾಕೆ ತಲೆಗೆಡ್ಸ್ಕೋಬೇಕು ಹೇಳು. ಸುಮ್ಮನಿರು ಪರವಾಗಿಲ್ಲ, ಏನು ಬೇಜಾರು ಮಾಡ್ಕೊಬೇಡ ನೀನು. ನಮ್ಮ ಹೊಟ್ಟೆವ್ರು ಹಂಗಂತ ಕುಂತಿದ್ರು ಕನಕ, ಹಂಗಂತ ಕುಂತಿದ್ರು ನಮ್ಮ ಹೊಟ್ಟೆಯವರು. ಅಯ್ಯೋ ಪಾಪ ಹೆಂಗೆ ಪಾಪ ಅವರು ಮಗ ಸೊಸೆ ಒಂಚೂರು ಸೋಕಿ ಮನೆ ಹೆಂಗೆ ಹೋದೆ ಅಂತ ಇದು ಮಾಡ್ಕೊಂಡಾರ ಹೆಂಗೋ ಕಾಣಿಕಲೆ ಅಂತ ಅಂತಿದ್ರು. ಅದಕ್ಕೆ ಅದು ಯಾಕಂಗೆ ಅನ್ಕೊಂಡಾರು ಸುಮ್ಮನಿರಿಲ್ಲ ಕತೆ ಹಂಗೆಲ್ಲ ಏನಿಲ್ಲ. ದುಡ್ಡು ಕಾಸಿದ್ರು ವಾಡ್ಸ್ಕೊಡ್ಬೋದಾಗಿತ್ತು, ಬಣ್ಣನೇ ಇಲ್ವಲ್ಲ ಏನು ಮಾಡೋದು ಮರೆಯೇ ಅಂದ್ಬಿಟ್ಟು ನಾನೇ ಸುಮ್ಮನಿರಿಸ್ತೆ ಅಕ್ಕ. ಸರಿಕ ಸುಮ್ಮನಿರಕ್ಕ, ಅಲ್ಲಿ ಬೇರೆ ಪಾಪ ನೀವು ಮನೆ ಕೊಟ್ಟಿರೋದು ಹೆಚ್ಚು, ಅಲ್ಲಿ ಬೇರೆ ಬಣ್ಣ ಬೇರೆ ಒಡ್ಸ್ಕೊಡಿ ಅಂತ ಕೇಳಕ್ಕಂದಕ್ಕ. ನೀನು ಸರಿ ಬಿಡು, ಅಣ್ಣನ ಚೆನ್ನಾಗಿ ಇದು ಮಾಡೋದೆ ಕತೆ ಪಾಪ. ಅಯ್ಯೋ ಈಗಿರೋ ಋಣನೇ ನಾವು ತೀರ್ಸೋಕೆ ಹಾಕಿಲ್ಲಕ್ಕ ನಿಜವಾಗ್ಲೂ. ನಾನು ಅದನ್ನೇ ನಮ್ಮ ಮನೆಯವರು ಮಾತಾಡ್ಕೊಂಡು ಅವ ಅಕ್ಕನೋ ಅಣ್ಣನ ಋಣ ನಾವು ಈ ಜನ್ಮದ ತೀರ್ಸೋಕೆ ಹಾಕಿಲ್ಲ, ಎಷ್ಟು ಸಹಾಯ ಮಾಡ್ತಾರೆ ಅಂತ ನಮ್ಮ ಮನೆಯವರು ನಾನು ಮಾತಾಡ್ಕೊಂಡು ಕಣಕ ನಿಜವಾಗ್ಲೂ. ಅಯ್ಯೋ ಏನೋ ಅಕ್ಕ ಭಗವಂತ ಕಾಪಾಡಲಿ ಕನಕ, ಕಾಪಾಡಲಿ 100 ಕಾಲ ಸುಖವಾಗಿ ಇರೋ ನಿನ್ನ ಮಗನಿಗೆ ಒಳ್ಳೇದಾಗಲಿ ಕಣವ, ಉನ್ನೊಕ್ಲಾಗಿ ಬದುಕು. ಅಯ್ಯೋ ಚೆನ್ನಾಗಿರೋದ ಬಕ್ಕ, ನೀನು ಚೆನ್ನಾಗಿರ್ಬೇಕು ನಾನು ಚೆನ್ನಾಗಿರ್ಬೇಕು, ನೆಲೆದಿರ್ಬೇಕಾರೆ ಅಕ್ಕ. ಹೋಯ್ತವ ಬೆನ್ನು ನೋಡೋದು ಬತ್ತ ಮಕ್ಕ ನೋಡ್ಬೋದು ಅಕ್ಕ, ಕೆಟ್ಟರೆ ನೋಡೋಕ್ಕಾಯ್ಕಿಲ್ಲ. ನೀನು ಏನಾರು ಅನ್ಕೋ ಅಕ್ಕ, ಕೆಟ್ಟರು ನೋಡೋಕ್ಕಾದದಕ್ಕ, ಕೆಟ್ಟರು ನೋಡೋಕ್ಕಾದದ ಹೇಳು. ಒಂದು ಚೆಂದಾಗಿದ್ರೆ ಅದೇ ಅಯ್ಯೋ ನಮ್ಮವ್ರು ಬದುಕ್ತಾರೆ ಕಣೋ ಬಾಳ್ತಾರೆ ಕಣೋ ಅಂತ ನೋಡ್ಬೋದು, ಕೆಟ್ಟರೆ ನೋಡೋಕ್ಕಾದದ ನಗಕ್ಕ ಹೇಳಿ ನೀನೇ. ಸರಿ ಆಳ್ಗರಿ ಹೇಳಿ ನಾನು ನೋಡಲಿ ಕುಣ್ಸ್ಕೊಂಡೆ ನಿನ್ಸ್ಕೊಂಡೆ ಮಾತಾಡ್ತಾ ಕುಂತೀನಿ, ಕುತ್ಕ ಬಂದಾನೆ ಬಿಟ್ಟು ಆಳ್ಗರಿಗೆ ಜ್ಞಾನವೇ ಒಂಥರ ನನಗೆ ಸುಮ್ಮನಿರತ್ತಾಗೆ. ಬಕ್ಕ ನೋಡಿ ಒಳಿಕಾರಿ ಬಜ್ಜನ್ಕಕ್ಕ ನಡಿಯಕ್ಕ. ಅಯ್ಯೋ ಇಲ್ಲಾದ್ರೇನು ಬೇಡ ಅಂದಿದ್ದದ ಒಳಗೆ ಬೇರೆ ಒಂದು ಸತಿ ಯಾಕೆ ಹೋಗು, ಹೋಯ್ತೀನಿ ಕೆಲಸ ಅದೇ ಕತೆ ಹೋಗಕ್ಕ, ಕೆಲಸ ಅದೇ ಬರ್ತೀನಿ ಸುಮ್ಕಿರು. ಅಯ್ಯೋ ಎತ್ತು ಮಾಡ್ಕೊಳೆ ಕಣವ, ಬಂದರೆ ಕೊಟ್ಟು ಕಳಿಸ್ಬಿಡಿ ಅಂದ್ಬಿಟ್ಟು, ಬಂದರೆ ಕೊಟ್ಟು ಕಳಿಸಿ ಜಾನಕಿ ಆಂಟಿ ಬಂದರೆ ಕೊಟ್ಟು ಕಳಿಸಿ ಅಂದ್ಬಿಟ್ಟು ಎತ್ತೆ ಮಾಡ್ಕೊಳ್ಳೆ. ಇನ್ನು ಬೈತಾಳೆ ನನಗೆ ಯಾಕೆ ಕೊಟ್ಟಿಲ್ಲ ನೀವು ಅಂದ್ಬಿಟ್ಟು. ಅವನಾಗಂದ ಕೊಟ್ರಲೆ ಕೊಡು ಜಾನಕಿ ಆಂಟಿಗೆ ಅಂದ್ಬಿಟ್ಟು ಹಂಗಂದಿದ್ದಕ್ಕೆ ಆಯಿತು ಎತ್ತು ಮಡಿಯೋನಿ ಕೊಟ್ಬಿಟ್ರತೆ ಬತ್ತೆಯ ಅಂದ್ಬಿಟ್ಟು ಹಂಗಂದ್ಲು. ಇನ್ನು ಕೊಡ್ನಿಲ್ಲ ಅಂದರೆ ಬೇಜಾರು ಮಾಡ್ಕೊತಾಳೆ, ಎತ್ತು ಮಡಿಯೋರು ಕೊಟ್ಟಿಲ್ವಲ್ಲ ಆಂಟಿಗೆ ಅಂದ್ಬಿಟ್ಟು. ಬನ್ನಿ ಬಕ್ಕ ಒಳಕ್ಕೆ. ಸರಿ ನಡಿಯಕ್ಕ ಆಯಿತು, ನಡಿ ಒಂಚೂರು ತಿಂತೀನಿ ಪಪ್ಪ, ಆಮೇಲೆ ನೀನು ಬಯಸ್ಕೊಂಡಿಯ. ಸರಿ ಬಕ್ಕ ಓ ನನಗೆ ಮುನ್ಸು ಸಮಾಧಾನ ಅದ, ಅವಳು ಹೇಳಿ ಬಿಡ್ಲಿ ಅಕ್ಕ, ನನ್ನ ಮುನ್ಸು ಸಮಾಧಾನ ಅದ. ಅದಕ್ಕೆ ಹಂಗಂದೆ ಅಯ್ಯೋ ಓಲೆ ನನಗೆ ಮುನ್ಸು ಸಮಾಧಾನ ನೀನೇನೋ ಹೇಳ್ಬಿಡ್ತೀಯೇ, ಅವ ಅಕ್ಕನಿಗೆ ನಂಗೆ ಕೊಡ್ನಿಲ್ಲ ನನಗೆ ಸಮಾಧಾನ ಅದ ಪಪ್ಪ, ಅಷ್ಟೆಲ್ಲ ಮಾಡದೆ ಹೋಗು ಅಂತ ಅಂದೆ ನಾನುವೇ. ಹಂಗಾರೆ ನನಗೆ ಗೊತ್ತಿಲ್ವವ ನನಗೆ ಪಪ್ಪ. ಯಪ್ಪ ನಿಜವಾಗ್ಲೂ ಅಕ್ಕ ನೀನು ಏನಾರು ಅನ್ಕೋ. ಅಯ್ಯೋ ಅಯ್ಯೋ ಆಯಿತು ನಡಿಯಕ್ಕ. ನೀನು ನಾನು ಹೋಗ್ಲಿ ಈಗ ದಪ್ಪ ಆಗಿರೋ ಸಾಕಾಗಿರೋ ಅಂದ್ಬಿಟ್ಟು ಇನ್ನೂ ದಪ್ಪ ಮಾಡ್ಬಿಡ್ತೀಯ ನೀನು. ನಡಿ ಆಯಿತು. ಮುಂದುವರಿಯುವುದು. ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.